ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಕಂದಹಳ್ಳಿ ಮಹದೇಶ್ವರ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಸಂಭ್ರಮ. ಯಳಂದೂರು ತಾಲೂಕಿನ ಕಂದಹಳ್ಳಿ ಗ್ರಾಮದ ಪುರಾತನ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಜರುಗಿದವು. ನೂತನ ಬೆಳ್ಳಿ ನಾಗವರ್ಣ ಮೂರ್ತಿಯ ಉತ್ಸವದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ವಾಹನ ಪೂಜೆ, ಬೆಳ್ಳಿ ಮೂರ್ತಿಯ ರಥೋತ್ಸವ ಹಾಗೂ ಅನ್ನಸಂತರ್ಪಣೆ ನಡೆಯಿತು. ಕಾರಾಪುರ ವಿರಕ್ತ ಮಠದ ಶ್ರೀ ಬಸವರಾಜ ಒಡೆಯರ್ ಸ್ವಾಮೀಜಿ ಮಾತನಾಡಿ, ಭಕ್ತರ ಸಹಕಾರದಿಂದ ದೇವಸ್ಥಾನ ಅಭಿವೃದ್ಧಿಗೊಂಡು ಬೆಳ್ಳಿ ಮೂರ್ತಿ ದೇವಸ್ಥಾನದ ವೈಭವ ಹೆಚ್ಚಿಸಿದೆ ಎಂದರು. ಇದೇ ವೇಳೆ ಬೆಳ್ಳಿ ಮೂರ್ತಿ ನಿರ್ಮಾಣಕ್ಕೆ ಸಹಕರಿಸಿದ ಭಕ್ತರನ್ನ ಸನ್ಮಾನಿಸಲಾಯಿತು. ವರದಿ ಗೂಳಿಪುರ ಮಣಿಕಂಠ ನಾಯಕ್. ಅಂಗಡಿ ಶಂಕರ ನಾಯಕ ಮತ್ತು ನಾವು ಇಬ್ರು ಕೂಡ ಸೇರಿ ಒಂದಷ್ಟು ಎಲೆಗಳ ತಂದು ಅಕ್ಕಿ ಹಾಕಿ ಇಲ್ಲಿ ಅಡಿಗೆಯನ್ನು ಮಾಡಿ BM ಅಮಾವಾಸ್ಯೆ ದಿವಸ ನೀಡ್ಲಿಕ್ಕೆ ಪ್ರಾರಂಭ ಮಾಡಲು. ಅವತ್ತು ಭಾಗವಹಿಸಿದಂತಹ ಭಕ್ತರ ಒಂದು ಮನಸ್ಸಿನ ಪ್ರಫುಲ್ಲತೆ, ಅವರ ಭಾವ, ಅವರ ಅಭಿಮಾನ ಇವತ್ತಿನ ದಿವಸ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂದರೆ ಲಕ್ಷಾಂತರ ಜನ ಭಾಗವಹಿಸಿ ನೂರಾರು ಕ್ವಿಂಟಲ್ ಗಟ್ಟಲೆ ಹಚ್ಚಿ ಬೇಯಿಸುವಂತಹ ಒಂದು ಮಹತ್ತರವಾದಂತಹ ಭೀಮನ ಅಮಾವಾಸ್ಯೆಯ ಕಾರ್ಯಕ್ರಮ ಯಳಂದೂರು ತಾಲೂಕಿನಲ್ಲಿ ಎಲ್ಲೂ ನಡೆಯದೇ ಇರುವಂತಹ ಒಂದು ಕಾರ್ಯಕ್ರಮ ಕಂದಹಳ್ಳಿಯ ಮಹದೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ಒಂದು ಸಂಗತಿ. ಈ ಒಂದು ದೃಷ್ಟಿಯಿಂದ ಇಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ದಾನಿಗಳು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನಗಳ ಅಪೇಕ್ಷೆಯಂತೆ ಮಹದೇಶ್ವರರು ಈಗಾಗಲೇ ಮಳೆಯ ಕೊರತೆ ಜಾಸ್ತಿ ಆಗಿದೆ, ನಾಗಾಭರಣ ಉತ್ಸವ ಆಗಿದೆ. ನಿಮ್ಮೆಲ್ಲರ ಭಕ್ತಿ ಮಹದೇಶ್ವರನಿಗೆ ತಲುಪಿ ಸಕಾಲದಲ್ಲಿ ಅತಿ ಹತ್ತಿರದಲ್ಲೇ ಮಳೆ ಆಗಿ ಜನರು ಸಂತೋಷದಿಂದ ಇರಲಿ, ಅವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ನಮ್ಮ ಮಾತುಗಳಿಗೆ ಮಂಗಳವನ್ನು ಮಾಡ್ತಾ ಇದ್ದೇವೆ. ಮಹಾಸ್ವಾಮಿಗಳ ಪಾದಗಳಿಗೆ ಧನ್ಯವಾದಗಳು. ವಿವರವಾದಂತಹ ಈ ಸ್ಥಳ ಮತ್ತು ಮುಂದಿನ ಭವಿಷ್ಯದ ಕುರಿತು ಹಲವು ಮಾಹಿತಿಗಳನ್ನ ಹಂಚಿಕೊಂಡ್ರು. ಮತ್ತೊಮ್ಮೆ ಅವರಿಗೆ ಅವರ ಪಾದಗಳಿಗೆ ಶರಣು. ಹಾಗೂ ಮುಂದಿನ ದಾನಿಗಳು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.